ಈಗ ನಾವು ನಮ್ಮ ನೂತನವಾದಂಥ ಅಧ್ಯಕ್ಷರು ನಾವೆಲ್ಲರೂ ಸಹ ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಇದ್ದಾರೆ. ನಮ್ಮ ಆದ್ಯತೆ ನಿವೇಶನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿವರೆಗೂ ಸಹ ಒಂದು ಆಶ್ರಯ ಕಮಿಟಿ ಮೀಟಿಂಗ್ನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮುಂದೆ ಪ್ರಥಮ ಆದ್ಯತೆ ಆಶ್ರಯ ಕಮಿಟಿ ಮೀಟಿಂಗ್ ಪ್ರಾರಂಭ ಮಾಡಿ ಅತಿ ವೇಗದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ನಿರಾಶ್ರಿತರಿಗೆ ಸೈಟ್ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ಇಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಿದ್ದೇವೆ. ತಾವೆಲ್ಲ ಗಮನಿಸ್ಬೋದು. ಇಲ್ಲಿ ನಾನು ಬೆಳಿಗ್ಗೆ ಗಮನಿಸ್ತಾ ಇದ್ದೆ, ಮಧ್ಯಾಹ್ನ ನೋಡ್ತಾ ಇದ್ದೆ. ಬಹುಶಃ ಇಲ್ಲಿ ಯಾರೂ ಆಸೆ ಆಕಾಂಕ್ಷೆಗಳು ಆಮಿಷಗಳನ್ನ ಇಟ್ಕೊಂಡು ಬಂದಿಲ್ಲ. ಆದ್ದರಿಂದ ಇವತ್ತು ಅವರೆಲ್ಲರ ಗುರಿ ಒಂದೇ. ಕಳೆದ ಹಲವಾರು ವರ್ಷಗಳಿಂದ ಹುಣಸೂರು ನಗರದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಇವತ್ತು ನಾವೆಲ್ಲ ಸೇರಿ ಒಂದು ಬದಲಾವಣೆಯನ್ನು ತರಬೇಕು. ಯಾವುದೇ ಆಸೆ ಆಕಾಂಕ್ಷೆಗಳು ಆಮಿಷಗಳನ್ನು ಇವತ್ತು ಯಾರೂ ಸಹ ಸ್ವತಂತ್ರ ಅಭ್ಯರ್ಥಿಗಳಾಗ್ಬೋದು, ನಮ್ಮ JDS ಪಕ್ಷದ ಅಭ್ಯರ್ಥಿಗಳಾಗ್ಬೋದು, BJP ಪಕ್ಷದ ಅಭ್ಯರ್ಥಿಗಳಾಗ್ಬೋದು, ನಗರಸಭಾ ಸದಸ್ಯರು ಯಾರೂ ಸಹ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಹುಣಸೂರು ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದೇ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಬಹುಶಃ ಇವತ್ತು ನಾವು ಹತಾಶರಾಗಬಾರ್ದು. ಸೋಲು ಗೆಲುವು ಎರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸಬೇಕು. ಹತಾಶರಾದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಇಂಡಿಪೆಂಡೆಂಟ್ಸು 5 ಜನ ಗೆದ್ದಿರೋರು 5 ಜನ ನನ್ನ ಜೊತೆಯಲ್ಲಿ ಇದ್ದಾರೆ. ಅವ್ರ ವಿರುದ್ಧವಾಗಿ ಆರೋಪವನ್ನು ಮಾಡ್ತಕ್ಕಂಥದ್ದೆಲ್ಲ ಒಂದು ಕಡೆ ಸರಿಗಿಲ್ಲ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಮುಂದೊಂದು ದಿನಗಳಲ್ಲಿ ಹುಣಸೂರು ನಗರದ ಅಭಿವೃದ್ಧಿ ಒಗ್ಗಟ್ಟಾಗಿ ದುರಿತೀವಿ. ನನಗೆ ಗೊತ್ತಿರಲಿಲ್ಲ, ಯಾರೋ ಕೇಳಿದ್ರು. ಈಗ ನಿಮ್ಮ ಪತ್ರಿಕೆಯವ್ರು ಕೇಳಿದ್ರು, ಈಗ ತಾನೇ ಬರೋದಕ್ಕಿಂತ ಮುಂಚೆ ಪತ್ರಿಕೆಯವ್ರು ಕೇಳಿದ್ರು. ಅದಕ್ಕೆ ನೀವು ಯಾರು ಕೇಳಿಲ್ಲ, ನಾನೇ ಉತ್ತರ ಹೇಳಿದೆ. ಈಗ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಒಂದೇ ₹1 ದುಡ್ಡು ತಗೊಳ್ಳದೆ ಎಲ್ಲ ನಮ್ಮ ಜೊತೆಗೆ ನಾವಿವತ್ತು 17 ಜನ. ಅವ್ರ ಜೊತೆ ನಾವು 4 ಜನ ಕೈ ಜೋಡಿಸಿದ್ವಲ್ಲ, ಅವಾಗ ಅವ್ರು ಎಷ್ಟು ಕೊಟ್ಟು ಕರ್ಕೊಂಡು ಹೋಗಿದ್ರಂತೆ ಅದನ್ನು ಕೇಳಬೇಕು. ಈಗ ಸ್ವತಂತ್ರ ಅಭ್ಯರ್ಥಿಗಳು ಅವರೆಲ್ಲ ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದಾರೆ. ಯಾವುದೇ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿಲ್ಲ. ಅವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದಾರೆ. ಅವತ್ತು ತೀರ್ಮಾನ, ಅವತ್ತು ಎಲ್ಲೋ ನಾವು ಆ ಕಡೆಗೆ ಹೋದರೆ ಹುಣಸೂರು ನಗರದ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ನಿರ್ಧಾರವನ್ನು ಮಾಡಿದರು. ಪಾಪ ಎಲ್ಲೋ ಒಂದು ಕಡೆ ಹತಾಶರಾಗಿರ್ಬೋದು. ಅವ್ರಿಗೂ ಸಹ ನಾವೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇವಾಗಲಾದರೂ ನಮ್ಮ ಶರವಣ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಮುಖಾಂತರ ಅಭಿವೃದ್ಧಿಯನ್ನು ಮಾಡೋಣ ಅಂತಕ್ಕಂಥ ಮನೋಭಾವನ ಇಟ್ಕೊಂಡು ಎರಡೂ ಪಕ್ಷದ ಮೇಲೆ ನಂಬಿಕೆ ಇಟ್ಟು JDS BJP NDA ಮೈತ್ರಿಕೂಟದ ಮೇಲೆ ನಂಬಿಕೆ ಇಟ್ಟು ಸ್ವತಂತ್ರ ಅಭ್ಯರ್ಥಿಗಳು ನಮ್ಮ ಕೂಟಕ್ಕೆ ಸೇರಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲೂ ಕಿಂಚಿತ್ತು ಅವರೇನು ಒಂದೇ ಅವರ ಗುರಿ ಹುಣಸೂರು ನಗರದ ಅಭಿವೃದ್ಧಿ. ಅದನ್ನು ಮಾಡಿಸ್ತಕ್ಕಂಥದ್ದು ಅವ್ರ ಜೊತೆಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಇರ್ತೀವಿ.